ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ನೈನಾ ಫ್ರಮ್ ನೈನಾಸ್ ಲೈಫ್ ಸ್ಟೈಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೊಸ DIY ಹೇಳ್ಕೊಡ್ತೀನಿ. ಅಂದರೆ ಬೆಸ್ಟ್ ಔಟ್ ಆಫ್ ವೇಸ್ಟ್ ಹೇಗೆ ಮಾಡೋದು ಅಂತ. ಸೊ ಇಲ್ಲಿ ನೀವೇನು ನೋಡ್ತಿದ್ದೀರಲ್ಲ, ಇದು ನಮ್ಮ ಮನೇಲಿ ಫರ್ನಿಚರ್ ವರ್ಕ್ ಮಾಡುವಾಗ ಇದು ಸಿಕ್ಕಿತ್ತು. ಇದ್ರ ಮೇಲೆ ಸ್ವಲ್ಪ ನಮ್ಮಮ್ಮ ಕಾರ್ಡ್ಬೋರ್ಡ್ ಹಾಕಿಬಿಟ್ಟು ಫೆವಿಕಾಲಿಂದ ಅಂಟಿಸಿದ್ದಾರೆ. ಸೊ ಇದರಿಂದ ನಾವಿವಾಗ ವಿಂಡೋ ವಾಲ್ ಡೆಕೋರ್ ಮಾಡೋ ಥರ ಇದ್ದೀವಿ ನಾವು. ಸೊ ನೀವು ನೋಡ್ಬೋದು, ಇದನ್ನು ಫಸ್ಟು ನಾವು ಪೇಂಟ್ ಮಾಡೋಣ. ನೀವು ಯಾವ ಕಲರ್ ಬೇಕಾದ್ರೂ ಪೇಂಟ್ ಮಾಡ್ಬೋದು. ಇಲ್ಲಿ ನಾವು ಬ್ಲ್ಯಾಕ್ ಕಲರ್ ಪೇಂಟ್ ಮಾಡ್ತಿದ್ದೀವಿ. ನಿಮ್ಗೆ ಇಷ್ಟ ಬಂದಿದ್ದು ನೀವು ಮಾಡ್ಬೋದು. ಇದನ್ನ ನೋಡಿ ನಿಮಗೂ ಇನ್ಸ್ಪೈರ್ ಆದರೆ ನೀವು ಒಂದು ಟ್ರೈ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಬಾಲ್ಕನಿಯಲ್ಲಿ ಯಾವ್ಯಾವ ಥರ ಡೆಕೋರ್ ಮಾಡಿದ್ದೆ ತೋರಿಸಿದ್ದೀನಿ. ಅದನ್ನು ನೀವು ಇನ್ನೂ ನೋಡಿಲ್ಲ ಅಂದರೆ ಅದನ್ನು ಕೂಡ ಹೋಗಿ ನೋಡಿ. ಅದನ್ನು ತುಂಬ ಚೆನ್ನಾಗಿದೆ, ನೀವು ತುಂಬ ಇಷ್ಟಪಡ್ತೀರಾ. ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ನೋಡ್ಬೋದು, ಫುಲ್ಲಿ ಪೇಂಟ್ ಮಾಡಿದ್ದೀವಿ ಇಲ್ಲಿ. ಸೊ ಗೈಸ್, ಇದು ನಾವೇನು ಮಾಡ್ತಿದ್ದೀವಲ್ಲ, ಇದು ಝೀರೋ ಕಾಸ್ಟ್ ಇನ್ವೆಸ್ಟ್. ಬಿಕಾಸ್ ನಾವು ಮನೇಲಿ ಏನೇನು ಸಿಗುತ್ತೆ ಅದರಿಂದನೇ ಯೂಸ್ ಮಾಡ್ತಿರೋದು ಇದನ್ನು. ನೀವು ಇದನ್ನು ಮನೇಲಿ ಸಿಗೋ ಥರನೇ ಮಾಡ್ಬೋದು. ಯಾಕಂದರೆ ಇವಾಗ ನೋಡಿ, ನಾವು ನಮ್ಮಮ್ಮ ಯೂಸ್ ಮಾಡೋ ಹ್ಯಾಂಡ್ ಕ್ರೀಮ್ ಅಥವಾ ಆಗಿರಲಿ ಫೇಸ್ ಕ್ರೀಮ್ ಇದೆಯಲ್ಲ, ಅದ್ರದ್ದು ಬಾಕ್ಸ್ ಇದು. ಇದರಿಂದ ನಾವಿವಾಗ DIY ಮಾಡ್ತಿದ್ದೀವಿ. ಸೊ ನೀವು ಯೋಚನೆ ಮಾಡ್ಬೋದು, ಏನಪ್ಪ ಇದರಿಂದ ಏನು ಮಾಡ್ತಾರೆ ಅಂತ. ಸೊ ನೀವು ನೋಡಿ, ಇವಾಗ ನಾವು ಮನೇಲಿ ಇರೋ ಆರ್ಟಿಫಿಷಿಯಲ್ ಫ್ಲವರ್ಸ್ ಏನಿದೆ ಅಲ್ಲ, ಇದರದ್ದು ಲೀಫ್ ಏನಿದೆ ಅಲ್ಲ, ಇದನ್ನೆಲ್ಲ ತೊಗೊಂಬಿಟ್ಟು ಫಸ್ಟು ಆ ಬಾಕ್ಸಲ್ಲಿ ಕ್ಲೇನ ಹಾಕಿಬಿಟ್ಟು ಅದಾದಮೇಲೆ ಅದನ್ನು ಇಡ್ತೀವಿ. ಸೊ ದ್ಯಾಟ್ ಅದು ಸ್ಟೇಬಲಾಗಿ ಇಟ್ಬಿಟ್ಟು ಅದು ಬೀಳಬಾರ್ದು ಅಂತ. ನೀವು ನೋಡ್ಬೋದು, ನೀವು ಇದೇ ಥರ ಮಾಡಿ. ಯಾವ ಕ್ಲೇ ಬೇಕಾದ್ರೂ ಯೂಸ್ ಮಾಡ್ಬೋದು. ಮನೇಲಿ ಮಕ್ಕಳು ಆಟ ಆಡ್ತಿರ್ತಾರೆ, ಆ ಕ್ಲೇ ತೊಗೊಂಡು ಮಾಡ್ಬೋದು, ಅದರಿಂದನೂ ಸ್ಟೇಬಲ್ ಆಗುತ್ತೆ. ಇಲ್ಲ ಮಾರ್ಕೆಟಿಗೆ ಹೋಗಿ ತರ್ತೀನಿ ಅಂದ್ರೂ ತೊಗೊಂಡು ಬರ್ಬೋದು, ಅದೇನು ಜಾಸ್ತಿ ದುಡ್ಡು ಆಗೋಲ್ಲ. ಇದು ಮನೇಲೇ ಇರ್ತವೆ. ನೀವು ನೋಡ್ಬೋದು, ಈ ಏನು ಆರ್ಟಿಫಿಷಿಯಲ್ ಫ್ಲವರ್ಸು ಮತ್ತು ಲೀಫ್ ಇದೆಯಲ್ಲ, ಅದಕ್ಕೆ ಒಂದು ಚಾಪ್ಸ್ಟಿಕ್ ಹಾಕಿಬಿಟ್ಟು ಆಮೇಲೆ ಅದರೊಳಗೆ ಸ್ಟಿಕ್ ಮಾಡಬೇಕು. ಸೊ ನೀವು ನೋಡ್ಬೋದು, ಈ ಥರ ಮಾಡಿ. ಈ ಥರ ಎಲ್ಲ ಬಾಕ್ಸಸ್ಗೂ ಸೇಮ್ ಟೈಪ್ ರಿಪೀಟ್ ಮಾಡಿ. ಸೊ ಯಾವ ಫ್ಲವರ್ಸ್ ಬೇಕಾದ್ರೂ ಇಡ್ಬೋದು, ಯಾವ ಲೀಫ್ ಬೇಕಾದ್ರೂ ಇಡ್ಬೋದು, ನಿಮಗೆ ಇಷ್ಟ ಬಂದಿದ್ದು. ಸೊ ಗೈಸ್, ನಾವಿಲ್ಲಿ ಆ ವಾಲ್ ಡೆಕೋರ್ ಲೆಂತ್ ಪ್ರಕಾರ ಇಲ್ಲಿ 5 ಸ್ಮಾಲ್ ಬಾಕ್ಸಸ್ ಯೂಸ್ ಮಾಡಿದ್ದೀವಿ. ನೀವೇನಾದರೂ ಇನ್ನೂ ಸ್ವಲ್ಪ ಸ್ಟೆಪ್ಗಳನ್ನ ಇನ್ಕ್ರೀಸ್ ಮಾಡಬೇಕಿದ್ರೆ ಅದನ್ನು ಮಾಡ್ಬೋದು. ನಾವು ಸೇಮ್ ಪ್ರೊಸೆಸ್ನ ಎಲ್ಲ 5 ಬಾಕ್ಸಸ್ಸಲ್ಲೂ ರಿಪೀಟ್ ಮಾಡಿದ್ದೀವಿ. ಇವಾಗ ನಾವು ಜೂಟ್ ಥ್ರೆಡ್ಡಿಂದ ಈ 5 ಸ್ಟೆಪ್ಸ್ ಮಾಡಿದ್ದೀವಲ್ವ ಇಲ್ಲಿ, ಸೊ ಅದಕ್ಕೆ ಟೈ ಮಾಡಿದ್ದೀವಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇದೇ ಥರ ನೀವು ಎಷ್ಟೊಂದು ಸ್ಟೆಪ್ಸ್ ಕೂಡ ಮಾಡ್ಬೋದು, ಅಥವಾ ಚಿಕ್ಕದು ಮಾಡಬೇಕಿದ್ರೆ ಚಿಕ್ಕದು ಮಾಡ್ಬೋದು, ದೊಡ್ಡದು ಮಾಡ್ಬೋದು. ನಾವಿಲ್ಲಿ ಈ ಥರ ಮಾಡಿದ್ದೀವಿ. ಇವಾಗ ಅದಕ್ಕೆ ಸೈಡಿಗೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಮಿರರ್ನ ಅಂಟಿಸ್ತಿದ್ದೀವಿ, ಸ್ಮಾಲ್ ಮಿರರ್ಸ್. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಗೈಸ್, ಅದೇ ಜೂಟ್ ಥ್ರೆಡ್ ಯೂಸ್ ಮಾಡಿಬಿಟ್ಟು ಈ ಎಲ್ಲ ಬಾಕ್ಸಸ್ ಮೇಲೂ ನಮ್ಮಮ್ಮ ಅದನ್ನು ಬೋ ಥರ ಮಾಡಿಬಿಟ್ಟು ಅದ್ರ ಮಧ್ಯದಲ್ಲಿ ಸ್ಮಾಲ್ ಮಿರರ್ ಅಂಟಿಸ್ಬಿಟ್ಟು ಕೂಡ ಮಾಡಿದ್ದಾರೆ. ಬಟ್ ಅದು ಆ ಕ್ಲಿಪ್ ಎಲ್ಲೋ ಮಿಕ್ಸ್ ಆಗಿಬಿಟ್ಟಿದೆ. ಸೊ ಕ್ಷಮಿಸ್ಬಿಡಿ ಅದರಿಂದ. ಸೊ ಇವಾಗ ನೀವು ನೋಡ್ಬೋದು ಫೈನಲ್ ಲುಕ್ ಇದರಲ್ಲಿ ಕಾಣಿಸ್ತಿದೆ, ಬೋ ಥರ ಮಾಡಿದ್ದಾರೆ ಅಂತ. ಸೊ ನೀವು ಇದೇ ಥರ ಮಾಡ್ಬೋದು. ನೀವು ಸ್ಟಾರ್ ಮಾಡ್ಬೋದು, ಹಾರ್ಟ್ ಮಾಡ್ಬೋದು, ಯಾವುದಾದ್ರೂ ಮಾಡಿ. ನಿಮ್ಮ ಮನೆಯಲ್ಲಿ ಯಾವ ಥರ ಸೂಟ್ ಆಗುತ್ತೆ ಆ ಥರ ಮಾಡಿ. ನೀವು ನೋಡ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ. ಫುಲ್ಲು ದೊಡ್ಡ ಫರ್ನಿಚರ್ ಥರ ಮಾಡಿರೋ ಥರ ಕಾಣಿಸ್ತಿದೆ, ಎಷ್ಟು ಸುಂದರವಾಗಿ ಕಾಣಿಸ್ತಿದೆ. ನಿಮಗೆ ಯಾವ ಸೈಡ್ ಚೆನ್ನಾಗಿ ಕಾಣುತ್ತೆ ಅಲ್ಲಿ ಇಡ್ಬೋದು ನಿಮ್ಮ ಮನೆಯಲ್ಲಿ. ಸೊ ಗೈಸ್, ನಿಮಗೆ ಇದು ವಿಂಡೋ ವಾಲ್ ಡೆಕೋರ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ವೀಡಿಯೋ ಕೆಳಗಡೆ ಕಮೆಂಟ್ ಮಾಡ್ತಾಯಿರಿ. ಹಾಗೆ ನಿಮಗೆ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಅದನ್ನು ಕಮೆಂಟ್ ಮಾಡಿ. ನನ್ನ ನೆಕ್ಸ್ಟ್ ವೀಡಿಯೋ ಬರೋ ತನಕ ಕಾಯ್ತಾಯಿರಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಟಾಟಾ.